Krishna, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂಥರ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗೋ ಥರ, ಅಂದರೆ ನಿಮಗೂ ಯೂಸ್ ಆಗಬೇಕು, ನನಗೂ ಯೂಸ್ ಆಗಬೇಕು, ಏನೋ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂತಿದ್ದೆ. ಆ ಟೈಮಲ್ಲಿ ನನಗೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ ಟ್ರೆಂಡಿಂಗಲ್ಲಿರೋ ಒಂದು ಶಾಪ್ ಕಾಣಿಸ್ತು. ನಮ್ಮ ಚಿಕ್ಕಪೇಟೆ, ನಗರಪೇಟೆಯಲ್ಲಿರೋವಂಥದ್ದು ಸರ್ವೋದಯ ಸ್ಟೀಲ್ ಕಾರ್ಪೊರೇಷನ್ ಅಂತ ಹೇಳಿ. ಸೊ ಬಂದ್ರೆ ತುಂಬಾ ಐಟಮ್ಸ್ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಂದಿದ್ದೀನಿ. ಒಳಗಡೆ ಎಂಟ್ರಿ ಕೊಟ್ರೆ ಕಂಪ್ಲೀಟ್ ಸ್ಟೀಲ್ ಕಾಣಿಸ್ತಾ ಇದೆ. ಆದ್ರೆ ವೆರೈಟಿ ಅದನ್ನ ನೋಡಿದ್ರೆ ಖುಷಿ ಆಗೋ ತರ ಬೇರೆ ಬೇರೆ ಐಟಮ್ಸ್ ಕಾಣಿಸ್ತಿದೆ ನೋಡಿ. ಒಂದ್ ರೀತಿ ಆಂಟಿಕ್ ಪೀಸ್ ರೇಂಜ್ ಕಾಣಿಸ್ತಾ ಇದೆ. ಸೊ ಕಾಸ್ಟ್ ಗಳೆಲ್ಲ ಏನು ಅಂತ ಗೊತ್ತಿಲ್ಲ. ಮತ್ತೆ ಇನ್ನೊಂದು ಇಲ್ಲಿ ಟ್ರೆಂಡಿಂಗ್ ಏನಕ್ಕೆ ಅಂತ ಹೇಳಿದ್ರೆ, ಬೇರೆ ಕಡೆ ನಿಮ್ಗೆ ರೆಗ್ಯುಲರ್ ಆಗಿ ಸಿಗದೆ ಇರುವಂತಹ ತುಂಬಾ ಐಟಮ್ಸ್ ಇಲ್ಲಿ ಸಿಗತ್ತೆ. ಸೊ ಯಾವ್ದಾವ್ದು ಐಟಮ್ಸ್ ಸಿಗತ್ತೆ ಅಂತದ್ದು, ಏನ್ ಕಾಸ್ಟ್ ಇದೆ, ಮತ್ತೆ ಅಂಗಡಿಗೆ ಹೆಂಗ್ ಬರಬೇಕು, ಅದೆಲ್ಲ ಡೀಟೇಲ್ಸ್ ಅನ್ನ ಓನರ್ ಹತ್ರನೇ ಕೇಳೋಣ. ಯಾಕಂತ ಹೇಳಿದ್ರೆ ನಾವು ಹೇಳಿದ್ರೆ ಬಹುಶಃ ಕನ್ಫ್ಯೂಸ್ ಆಗ್ಬೋದು. ಲೊಕೇಶನ್ ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದರ ಹೊರತಾಗಿ ಶಾಪಿಗೆ ಹೇಗ್ ಬರಬೇಕು, ಯಾವ ರೋಡ್ ಅಲ್ಲಿ ಇದೆ, ಏನೇನೆಲ್ಲ ಐಟಮ್ಸ್ ಇಲ್ಲಿ ಸ್ಪೆಷಲ್ ಆಗಿದೆ ಎಲ್ಲ ತೋರಿಸ್ತೀನಿ. ಸೊ ಆಲ್ರೆಡಿ ಒಳಗಡೆ ಅಂತೂ ಬಂದಿದೀವಿ. ನಗರಪೇಟೆ ಅಂತ ಹೇಳಿದೀನಿ, ಬಟ್ ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿದೆ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೋದು ಲೊಕೇಶನ್ ನ. ಬಟ್ ಅವರಿಂದ ಕೇಳಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಅರ್ಥ ಆಗ್ಬೋದು. ಸೊ ಸರ್, ಹಾಯ್. ನಿಮ್ಮ ಚಿಕ್ಕಪೇಟೆಯಲ್ಲಿ ಅಂದ್ರೆ ನಗರಪೇಟೆಯಲ್ಲಿ ಇರೋ ಶಾಪ್ ಅಂತ ಹೇಳಿದೀನಿ, ಬಟ್ ರೋಡ್ ಯಾವ್ದು, ಹೆಂಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ನೀವು ಒಂಚೂರು ಈಸಿಯಾಗಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ. ನೀವು ಚಿಕ್ಕಪೇಟೆ ಕಡೆಯಿಂದ ಬರ್ತೀರಾ ಅಂದ್ರೆ ಎವೆನ್ಯೂ ರೋಡ್, ಮೈನ್ ರೋಡ್ ಇಂದ ಬರ್ತೀರಾ. ನೀವು ಲೆಫ್ಟ್ ಕಡೆ ಹೋದ್ರೆ ನಿಮ್ಗೆ ಚಿಕ್ಕಪೇಟೆ. ನೀವು ರೈಟ್ ಕಡೆ ಬನ್ನಿ, ರಾಜಾ ಮಾರ್ಕೆಟ್ ಗೇಟ್ ನಂಬರ್ 1 ಬರುತ್ತೆ. ಅಲ್ಲಿಂದ ಸ್ಟ್ರೈಟ್ ಆಗಿ ಒಂದು 300 ಮೀಟರ್ಸ್ ಅಲ್ಲಿ ನಿಮ್ಗೆ ಮೈನ್ ರೋಡ್ ಅಲ್ಲೇ ಸರ್ವೋದಯ ಸ್ಟೀಲ್ ಕಾರ್ಪೊರೇಷನ್ ಅಂತ ಒಂದು ಅಂಗಡಿ ಸಿಗುತ್ತೆ ಬೇಸ್ಮೆಂಟ್ ಅಲ್ಲಿ. ನೀವು ಬೇಕಾದ್ರೆ ರಾಜಾ ಮಾರ್ಕೆಟ್ ಗೇಟ್ ನಂಬರ್ 1 ಹತ್ರ ಬನ್ನಿ, ನಾನು ಗೈಡ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಂಬರ್ ಹಾಕಿರ್ತೀವಿ. ಸೊ ನಂಬರ್ ಹಾಕಿ ಕಾಲ್ ಮಾಡಿದ್ರೆ ನಿಮ್ಗೆ ಗೈಡ್ ಮಾಡ್ತಾರೆ. ಸರ್, ಏನೆಲ್ಲ ಸ್ಪೆಷಲ್ ಇದೆ ಸರ್? ಇನ್ಸ್ಟಾದಲ್ಲಿ, ಯೂಟ್ಯೂಬ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೀರಾ. ಅದ್ರಲ್ಲೂ ಸಣ್ಣ ಪುಟ್ಟ ಐಟಮ್ಸ್, ಹೊರಗಡೆ ನಾವು ಟ್ರಾವೆಲಿಂಗ್ ಏನೆಲ್ಲ ಕ್ಯಾರಿ ಮಾಡಬಹುದು, ಮನೇಲಿ ಏನೆಲ್ಲ ಸ್ಟೀಲ್ ಐಟಮ್ಸ್ ನ ಡಿಫ್ರೆಂಟ್ ಆಗಿ ಇಡ್ಬೋದು, ಎಲ್ಲದೂ ತೋರಿಸ್ತಿದೀರಾ. ಸೊ ನಮ್ಗೂ ಒಂಚೂರು ತೋರಿಸಿ ಅಂತ. ಎಸ್ ಮ್ಯಾಮ್, ಖಂಡಿತ. ಯಾಕೆ ನೋಡ್ಸಲ್ಲ ಹೇಳಿ, ಎಲ್ಲ ನೋಡ್ಸೋಣ. ಬಂದಿದ್ದೀರಾ, ಸ್ಪೆಷಲ್ ಐಟಮ್ ನೋಡ್ಸೋಣ. ಬನ್ನಿ, ಸ್ಟಾರ್ಟ್ ಮಾಡಪ್ಪ, ಕೊಡ್ರಪ್ಪ ಐಟಮ್. ಫಸ್ಟ್ ನಾನು ಇಡ್ಲಿ ಕುಕ್ಕರ್ ಊಟದಿಂದ ಸ್ಟಾರ್ಟ್ ಮಾಡೋಣ. ಇದು ಸಮಥಿಂಗ್ ಡಿಫ್ರೆಂಟ್ ಇಡ್ಲಿ ಕುಕ್ಕರ್. ರೆಗ್ಯುಲರ್ ನೀವು ಎಲ್ಲ ಕಡೆ ನೋಡ್ತೀರಾ. ಇವಾಗ ನೋಡಿ, ವಾರಕ್ಕೆ ಇಡ್ಲಿ ಮೋಸ್ಟ್ಲಿ ಮನೇಲಿ 1 ಅಥವಾ 2 ದಿನ ಮಾಡ್ತಾರೆ. ಬೇರೆ ದಿನ ನಿಮ್ ಇಡ್ಲಿ ಕುಕ್ಕರಲ್ಲಿ ಕುಕ್ಕರ್ ವೇಸ್ಟ್ ಆಗುತ್ತೆ. ಬಟ್ ದಿಸ್ ಇಸ್ ಡಿಫ್ರೆಂಟ್. ಇದು ನಿಮಗೆ ಬೇಡ ಅಂದ್ರೆ ಪಾತ್ರೆ ತರ ಯೂಸ್ ಮಾಡ್ಬೋದು, ರೈಟ್? ಇಲ್ಲಿಗೆ ತೂತ್ ಬಟ್ಲು ಗಂಜಿ ಸೊಬ್ಬಸೇಕಾಯ್ತು, ರೈಟ್? ಇಲ್ಲಾಂದ್ರೆ 2 ಸೇರಿಸ್ಕೊಳ್ಳಿ. ಇದು ನೀವು ಸ್ಟೀಮರ್ ತರ ಮೋಮೋಸ್, ಸ್ಟೀಮ್ ರೈಸ್ 25 ಮಿನಿಟ್ಸ್ ರೈಸ್ ಆಗುತ್ತೆ. ಇಷ್ಟು ರೈಸ್ ಮಾಡ್ಬೋದು ಒಂದು ಇಬ್ಬರಿಗೆ, 1.5 ಮಗು ಅಥವಾ ಇಬ್ಬರಿಗೆ. ಈ ಬೇಡ ಅಂದ್ರೆ ನಿಮಗೆ ಕೊಟ್ಟೆ ಇಡ್ಲಿ, ಕಡುಬು ಇಡ್ಲಿ ಹೇಳ್ತೀರಲ್ಲ, ಇದು ಕೊಟ್ಟೆ ಇಡ್ಲಿ. ಅದಕ್ಕೂ ಡಿಫ್ರೆಂಟ್ ಶೇಪ್ಸ್ ಎಲ್ಲ ಇದೆ. ಇದು ನಿಮ್ಗೆ ತಟ್ಟೆ ಇಡ್ಲಿ. ಸೆಕೆಂಡ್, ಇದು ನಿಮ್ಗೆ ರೌಂಡ್ ಇಡ್ಲಿ. ಎಷ್ಟು ಬಂತು? 3 ಐಟಮ್ ಬಂತು ನೋಡಿ. ಒಂದು ದೊಡ್ಡ ಸ್ಪೆಷಾಲಿಟಿ ಏನ್ ಗೊತ್ತಾ, ಒಂದು ಇಡ್ಲಿ ಅಂಡ್ಕೊಳ್ಳಲ್ಲ, 5 ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಏನ್ ಗೊತ್ತಾ, ನೀವು ರೆಗ್ಯುಲರ್ ಇಡ್ಲಿ ಸ್ಟ್ಯಾಂಡ್ ತಗೊಂತೀರಲ್ಲ, ಇವಾಗ ನೋಡಿ, ಈ ಇಡ್ಲಿ ಡೀಪ್ ನೋಡಿ, ಡೀಪ್ ಎಷ್ಟು ಚೆನ್ನಾಗೈತೆ. ಡೀಪ್ ರೆಗ್ಯುಲರ್ ಆಗಿ ಈ ತರ ಬರುತ್ತೆ. ಇದೆಲ್ಲ ಸ್ಪೆಷಲ್ ಇರೋದು. ಇದು 3 ಆಯ್ತಾ? ಇದು ಬೇಡ ಅಂದ್ರೆ ನೋಡಿ, ಇದು ಸ್ಕ್ವೇರ್ ಇಡ್ಲಿ ಅಂಡ್ ಟ್ರಯಾಂಗಲ್ ಇಡ್ಲಿ. 5 ಸ್ಕ್ವೇರ್ 4 ಟ್ರಯಾಂಗಲ್ ಡೀಪ್ ನೋಡಿ. ಇದೊಂದಾಯ್ತು, ಇದು 5, ಇದು 10, ಇದು 15 ಇಡ್ಲಿ ಅಟ್ ಎ ಟೈಮ್, ಪ್ಲಸ್ ಅದು 9. ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ವಾಟರ್ ಇಡ್ಲಿ ಎರಡು ಬೇರೆ ಬೇರೆ ಜಾಗ. ವಾಟರ್ ಇಡ್ಲಿ ಒಳಗೆ ಹೋಗಲ್ಲ, ಬೋತ್ ಆರ್ ಡಿಫ್ರೆಂಟ್. ಸೊ ನೋ ಪ್ರಾಬ್ಲಮ್ ಆಫ್ ವಾಟರ್ ಗೋಯಿಂಗ್ ಇನ್ಸೈಡ್ ಇಡ್ಲಿ. ಅದನ್ನ ನಿಮ್ಗೊಂದು ದೊಡ್ಡ ಪ್ಲಸ್ ಪಾಯಿಂಟ್, ರೈಟ್? ಮಿನಿ ಇಡ್ಲಿ ಕುಕ್ಕರ್, ಸ್ವಲ್ಪ ಚೂಸಿ ಪೀಪಲ್ಗೆ ಒಂದು ಎಕ್ಸ್ಟ್ರಾ 20 ಇಡ್ಲೀಸ್ ಬರುತ್ತೆ, ಸ್ಮಾಲ್ ಇಡ್ಲಿ. ಪಾತ್ರೆ ತರ ಯೂಸ್ ಮಾಡ್ಬೋದು ನೋಡಿ. 5, 10, 15 ಬರುತ್ತೆ, 20 ಬರುತ್ತೆ. ಇದೊಂದು ಇಡ್ಲಿ ಕುಕ್ಕರ್ ಡಿಫ್ರೆಂಟ್ ಆಗಿದೆ. ಕಾಸ್ಟ್ ಎಲ್ಲ ಏನ್ ರೇಂಜ್ ಇಂದ ಕಾಸ್ಟ್ ನೋಡಿ ಸ್ವಲ್ಪ ಪ್ರೀಮಿಯಂ ಇರುತ್ತೆ. ಬಟ್ ನೋಡಿ, ನಿಮ್ಗೆ ಡಿಫ್ರೆಂಟ್ ಬೇಕು ಅಂದ್ರೆ ಸ್ವಲ್ಪ ಖರ್ಚು ಮಾಡ್ಲೇಬೇಕು. ನೀವು ರೆಗ್ಯುಲರ್ ಬರೀ ಡಿಸ್ಕೌಂಟ್ ಸ್ಟ್ರಕ್ಚರ್ ಅಲ್ಲೇ ಇರ್ತೀರಾ ಅಂದ್ರೆ ನೀವು ನಿಮ್ ಮನ್ಸಿಗೆ ಸಮಾಧಾನ ಇರೋ ಸಾಮಾನು ನೀವು ತಗೊಳಕ್ ಆಗಲ್ಲ. ಇರುತ್ತೆ ಒಂದು 500 ರೇಂಜ್ ಇಂದ ನಮ್ಮ ಇಡ್ಲಿ ಕುಕ್ಕರ್ ಸ್ಟಾರ್ಟ್ ಆಗುತ್ತೆ, ಅಪ್ ಟು 3500 ತನಕ ಐತೆ. ಯಾಕಂದ್ರೆ ಈಗ ಕೆಲವೊಂದ್ಸತಿ ಹೇಳ್ತೀವಿ 100 ರೂಪೀಸ್ ಇಂದ ಸಿಗುತ್ತೆ, 150 ಇಂದ ಸಿಗುತ್ತೆ. ಜನ ಬಂದ್ ಏನ್ ಅನ್ಕೊಂತಾರೆ, ಎಲ್ಲಾವ್ದು ಅಷ್ಟರಲ್ಲೇ ಸಿಗುತ್ತೆ ಅನ್ನೋ ಫಿಕ್ಸ್ ಆಗಿ ಬಂದ್ಬಿಟ್ಟಿರ್ತಾರೆ. ಅದ್ ಕ್ವಾಲಿಟಿ ಇದೆ, ತಗೊಳ್ಳೋಣ, ಅದಕ್ಕೆ ಖರ್ಚು ಮಾಡ್ಬೇಕು ಅನ್ನೋದಿರಲ್ಲ ತಲೆಯಲ್ಲಿ. 150 ಹೇಳಿದ್ರಲ್ಲ, ಅದನ್ನು 150 ಕೊಡಿ. ನೋಡಿ, 90% ಪ್ರೀಮಿಯಂ ಪ್ರಾಡಕ್ಟ್ಸ್ ಇರೋದು. ಬಟ್ ನೋಡಿ, ಇಷ್ಟ ಬರುತ್ತೆ, ನೀವು ತಗೊಳ್ಬೇಕು ಅಂತ ವಿ ಡೋಂಟ್ ಎಕ್ಸ್ಪೆಕ್ಟ್. ಬಟ್ ನಿಮ್ ಡಿಫ್ರೆಂಟ್ ನೋಡ್ಬೇಕಾದ್ರೆ ಬರ್ಲೇಬೇಕು ನೀವು. ಅದೊಂದು ನಾನು ಗ್ಯಾರಂಟಿ ಕೊಡ್ತೇನೆ. ನೋಡಿ, ಇದು ಬೇಡ ಅಂದ್ರೆ ಇದೊಂದು ನೋಡಿ, ಇದು ಒಂದು ಇಡ್ಲಿ ಕುಕ್ಕರ್ ಐತೆ. ಇದು ಅದೇ ತರ. ಇದು ತೂತ್ ಬಟ್ಲು ಸೇಮ್. ಇದು ನಿಮಗೆ ಪಾತ್ರೆ
ಇದು ನಿಮ್ಗೆ ಇಡ್ಲಿ ಬೇಡ ಅಂದ್ರೆ ಸ್ಕ್ವೇರ್ ಇಡ್ಲಿ ಬೇಡ, ಸ್ಕ್ವೇರ್ ಇಡ್ಲಿ ನೋಡಿ 5, 10, 15 ಐತೆ. 12 ಇಡ್ಲಿ ಐತೆ. ನಿಮ್ಗೆ ಇಡ್ಲಿ ಬೇಡ ಅಂದ್ರೆ ನೀವು 3 ತಟ್ಟೆ ಇಡ್ಲಿ ಯೂಸ್ ಮಾಡ್ಬೋದು. ಓಕೆ, ಐದರ್ ದಿಸ್ ಆರ್ ದಟ್, ಇದು ನಿಮ್ಗೆ ಆಪ್ಷನ್ ಐತೆ. ಇಲ್ಲ ಅಂದ್ರೆ ನಿಮ್ಗೆ ಅದು ಬೇಡ ಅಂದ್ರೆ ಇದು ಕೊಟ್ಟೆ ಇಡ್ಲಿ. ನೋಡಿ 3 ತರ ವೆರೈಟೀಸ್ ಯೂಸ್ ಮಾಡ್ಬೋದು. ಪಾತ್ರೆನೂ ಆಗುತ್ತೆ. ಇದು ಒಂದು ಡಿಫ್ರೆಂಟ್. ರೆಗ್ಯುಲರ್ ಹಾಟ್ ಕೇಸಸ್ ನೋಡ್ತೀರಾ ನೀವು, ಇದೆಲ್ಲ ರೆಗ್ಯುಲರ್ ನೋಡ್ತಾ ಇರ್ತೀರಾ ನೀವು. ನಿಮ್ಗೆ ಸ್ಪೆಷಲ್ ನೋಡ್ಸೋಣ. ಈ ಹಾಟ್ ಕೇಸು 8 hours ಬಿಸಿ ಇರುತ್ತೆ. ಸಾಂಬಾರ್, ರಸಮ್, ಫ್ರೈಡ್ ರೈಸ್, ನೂಡಲ್ಸ್, ಬಿಸಿಬೇಳೆ ಬಾತ್ ಏನಾದರೂ ಹಾಕಿ. ಕಾರಣ ಏನಂದ್ರೆ ದಿಸ್ ಇಸ್ ವ್ಯಾಕ್ಯೂಮ್, ದಿಸ್ ಇಸ್ ನಾಟ್ ಇನ್ಸುಲೇಟೆಡ್. ನೋಡಿ ಡೀಪ್ ನೋಡಿ, ಇದು ಸೈಜಸ್ ಸಿಗುತ್ತೆ. 1, 2, 3 ಸೈಜ್ ಸಿಗುತ್ತೆ ಇದರಲ್ಲಿ. ಡೀಪ್ ಚೆನ್ನಾಗೈತೆ. ಇದು ನೀವು ನೀರಲ್ಲಿ ಮುಳುಗಿಸ್ರು ಏನಾಗಲ್ಲ. ಪಕ್ಕ 6 to 8 hours ನಿಮ್ಗೆ ಬಿಸಿ ಇರುತ್ತೆ ಏನಾದರೂ ಹಾಕಿ. ಇದು ನೋಡಿ ಸೈಜಸ್ ಬರ್ತಿದ್ರಿ ಇದರ ವೆಯ್ಟ್. ವ್ಯಾಕ್ಯೂಮ್ ಇನ್ಸುಲೇಟೆಡ್ ಇರೋದು, ಡ್ಯಾಮೇಜ್ ಆಗಲ್ಲ. ಕೆಳಗೆ ಎಲ್ಲ ನಿಮಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಏನೂ ಆಗಲ್ಲ. ನೋಡಿ ಇದನ್ನ ಸ್ವಲ್ಪ ನೀವು ನ್ಯೂ ಲುಕ್ಕಲ್ಲಿ ಹೋಗ್ತೀರಾ, ನಿಮ್ಮ ಮನೆ ಫರ್ನಿಚರ್ ಮ್ಯಾಚಿಂಗ್ ಏನು ಬೇಕಾದ್ರೆ ವುಡ್ಡಲ್ಲಿ ಬನ್ನಿ ನೋಡೋಣ. ಇದು ವುಡನ್ ಹಾಟ್ ಕೇಸಸ್ ನೋಡಿ. ಇಟ್ ಈಸ್ ವುಡ್, ನಾಟ್ ಪ್ಲೈವುಡ್. ನೋಡ್ಕೊಳ್ಳಿ, ಡಿಫ್ರೆಂಟ್ ಆಗೈತೆ. ಸ್ಕ್ವೇರ್ ಶೇಪ್ ಐತೆ, ರೌಂಡ್ ಐತೆ. ಭಾಳ ಟೈಮ್ ಹಾಟ್ ಕೇಸಸ್ ಅಲ್ಲಿ ಚಪಾತಿ ಹಾಕ್ತೀರಾ, ನೀರು ಆಗ್ಬಿಡುತ್ತೆ. ಬೇಕಾದ್ರೆ ಇದೊಂದು ಪ್ಯಾಡ್ ಹಾಕೊಳ್ಳಿ. ದೀಸ್ ಆರ್ ಕಾಲ್ಡ್ ಕಾಟನ್ ಪ್ಯಾಡ್ಸ್. ಒಂದು ಕೆಳಗೆ ಹಾಕಿ ಒಂದು ಮೇಲೆ ಹಾಕಿ, ಚಪಾತಿ ನೀರಾಗಲ್ಲ. ನೀರೆಲ್ಲ ಇದು ಸೆಟ್ ಮಾಡಿಬಿಡುತ್ತೆ, ಸಾಗಿ ಆಗಲ್ಲ. ನಿಮಗೆ ಬೇಗ ಇದರಿಂದ ಎಕ್ಸ್ಟ್ರಾ ಚಾರ್ಜಸ್ ಮೇಲೆ ಸಿಗುತ್ತೆ. ನೋಡಿ ನಾನು ಏನದು ಎಲ್ಲ ನಿಮ್ಗೆ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದೀನಿ. ರೆಗ್ಯುಲರ್ ಪ್ರಾಡಕ್ಟ್ಸ್ ನಮ್ಮ ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಅದು ನಿಮ್ಗೆ ನೋಡ್ಸೋದು ಎಲ್ಲ ಕಡೆ ಸಿಗುತ್ತೆ ಅಂತ ನಾನು ನಿಮ್ಗೆ ನೋಡ್ಸಾ ಇಲ್ಲ. ಏನು ಡಿಫ್ರೆಂಟ್ ಐತೆ ನೋಡಿ, ನೀವು ಎಲ್ಲಿ ನೋಡಿಲ್ಲ ಅಂತ ನಿಮ್ಗೆ ನೋಡಿಸಿ. ನೋಡಿ ಈ ಮಸಾಲ ಬಾಕ್ಸಸ್ ನೋಡಿ, ಮಿಕ್ಸ್ ಆಗಬಾರ್ದು. ಒಂದೊಂದಿಗೆ ಮುಚ್ಚಳ ಐತೆ ನೋಡಿ. ಕ್ವಾಲಿಟಿ ನೋಡಿ, ಫಿನಿಶಿಂಗ್ ನೋಡಿ. ಇದು ಒಂದು ಕೆಲವ್ರಿಗೆ ಕೆಪಾಸಿಟಿ ಜಾಸ್ತಿ ಬೇಕಾ ನೋಡಿ. ಡೆಪ್ತ್ ನೋಡಿ, ಈ ಡೀಪ್ ನೋಡಿ, ಡೆಪ್ತ್ ನೋಡಿ. ಇದು 9 cups ಇರೋದು. ಸ್ವಲ್ಪ ಡಿಸೈನರ್ ಬೇಕಾ, ಇದು ನೋಡಿ ಡಿಸೈನರ್ 6, ಇದು 9 ನೋಡಿ. ಇದೆಲ್ಲ ಆಂಟಿಕ್ ಡಿಸೈನ್ಸ್ ಹೇಳ್ತಾರೆ, ಹೋಗಲ್ಲ. ಇದು ಸ್ವಲ್ಪ ನಿಮ್ಗೆ ಲುಕ್ ಕೊಡುತ್ತೆ. ನಿಮಗೆ ಸ್ವಲ್ಪ ಇಂಟೀರಿಯರ್ ಡಿಸೈನರ್ ಮನೇಲಿದ್ರೆ ಸೂಪರ್. ಇವಾಗ ನೀವು ಟ್ರೆಡಿಷ್ನಲ್ ಬರ್ತೀರಾ ಅಂದರೆ ಬನ್ನಿ, ಟ್ರೆಡಿಷ್ನಲ್. ಇದು ನಿಮಗೆ ಟ್ರೆಡಿಷ್ನಲ್ ಬ್ರಾಸ್ ನೋಡಿ. ಇದೂ ನಿಮ್ಮ ಮೇಲೆಲ್ಲ ಡಿಸೈನಿಂಗ್ ಹ್ಯಾಂಡ್ ಕಾರ್ವ್ಡ್. ಇಟ್ ಈಸ್ ಹ್ಯಾಂಡ್ ಮೇಡ್, ಟೋಟ್ಲಿ ಹ್ಯಾಂಡ್ ಕಾರ್ವ್ಡ್ ನೋಡಿ. ಸ್ಪೂನ್ ನೋಡಿ ಎಷ್ಟು ಮುದ್ದಾಗೈತೆ, ಬೆಂಡ್ ಆಗಲ್ಲ. ಥಿಕ್ನೆಸ್ ನೋಡಿ. ಇದಿರೋದು ಮಿಕ್ಸ್ ಆಗಬಾರ್ದು. ಇದು ಕೊಟ್ಟಿದ್ದಾರೆ ಹಾಕಕ್ಕೆ ನೋಡಿ. ಒಂದು ಕಲೈ ಮಾಡಿದ್ದಾರೆ ಮಧ್ಯದಲ್ಲಿ ರೌಂಡು. 9 cups ಇರೋದು, ಪ್ಯೂರ್ ಬ್ರಾಸ್. ಇಟ್ ಈಸ್ ನೋ ಮಿಕ್ಸ್, ಪ್ಯೂರ್ ಅಂದರೆ ಪ್ಯೂರ್ ಬ್ರಾಸ್ ನೋಡಿ. ಮನೆ ಕಿಚನ್ ಅಂದ ಜಾಸ್ತಿ ಮಾಡಬೇಕು ಅಂದ್ರೆ ಡಿಫ್ರೆಂಟ್ ಎಲ್ಲ ಇದೆ ನೋಡಿ. ಇದು ತುಪ್ಪ ಬಟ್ಲ ಐತೆ, ಸೇಮ್ ಎಲ್ಲ ಬ್ರಾಸ್. ಹಳೆ ಕಾಲ ಕೆಲವರು ಹೇಳ್ತಾರೆ ಟ್ರೆಡಿಷನಲ್ ತಗೊಳ್ಳಿ, ಟ್ರೆಡಿಷನಲ್. ಇವಾಗ ಮತ್ತೆ ಅದೇ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬನ್ನಿ ಬಾಟಲ್ ಬಂದಿನ ರಾತ್ರಿ ನೀರು ಹಾಕಿ ಬೆಳಿಗ್ಗೆ ಕುಡೀರಿ, ಸೂಪರ್. ಹೆಲ್ತ್ ಒಳ್ಳೆ ಕಾಪರ್. ಅದು ನೀವು ಕ್ವಾಲಿಟಿ ಮಾತ್ರ ನೋಡಿ, ಸೂಪರ್. ಈ ಥಿಕ್ನೆಸ್ಸು, ಗೇಜು ಎಲ್ಲ ನೀವು ನೋಡಂಗೆ ಇಲ್ಲ. ಸರಿ ನೋಡಿ, ಇದರಲ್ಲಿ ವುಡ್ ರಿಲೇಟೆಡ್ ಬೇಕಾ ನೋಡಿ. ದಿಸ್ ಇಸ್ ನಾಟ್ ವುಡ್, ಇಟ್ ಈಸ್ ನಾಟ್ ಓನ್ಲಿ ವುಡ್, ದಿಸ್ ಇಸ್ ಮಿಕ್ಸ್ಡ್ ವಿತ್ ಕಾಪರ್. ಇದು ನೋಡಿ ಕಾಪರ್ ಬಾಟಲ್ ವುಡ್ ಕಾಂಬಿನೇಷನ್ ನೋಡಿ. ಇದು ಎಲ್ಲೂ ನೋಡಿದ್ರೆ ಡಿಫ್ರೆಂಟ್ ಆಗೈತೆ. ಇದು ಲುಕ್ ಕೊಡುತ್ತೆ. ಎಲ್ಲೂ ತೊಗೊಂಡೋದು 10 ಜನ ನಿಮ್ಗೆ ಕೇಳ್ತಾರೆ ನೋಡಿ. ಇದು ಪರ್ಸಲ್ಲಿ ತೊಗೊಂಡೋಗಿ ಕಾಪರ್ ಬಾಟಲ್, ಸ್ಮಾಲ್ ಮಿನಿ ಬೇಬಿ ನೋಡಿ. ಇವಾಗ ಬಾಟ್ಲಲ್ಲಿ ಕೆಲವರು ಗ್ಲಾಸು ಜೊತೆ ಬೇಕೋ ತಗೊಳ್ಳಿ, ಕುಡೀರಿ ಗ್ಲಾಸ್. ಇದು ಬಾಟ್ಲ್ ಆಯ್ತಾ, ಬಾಟ್ಲ್ ಆ್ಯಂಡ್ ಗ್ಲಾಸ್ 2 ಆಯ್ತು ನೋಡಿ. ಕೆಲವರು ಮನೇಲೇ ಮಡಗಬೇಕು, ತಗೊಂಡು ಹೋಗ್ಬಾರ್ದು. ಇದು ಮನೆಗೆ ಮಡಗಬೇಕು. ಬಾಟಲ್ ಕಮ್ ಪಾಟ್, ಇದು ಗ್ಲಾಸ್ ಆಯ್ತು ಕುಡಿಯೋಕೆ. ಇದು ಡಿಫ್ರೆಂಟ್ ನೋಡಿ. ಇದ್ರಲ್ಲಿ ಕಲರ್ಸ್ ವೇರಿಯಂಟ್ ಚೇಂಜ್ ಆಗ್ತಾ ಇರುತ್ತೆ. ಇವತ್ತೇನು ನೋಡ್ತೀರ, ನಾಳೆ ಏನೋ ಇರುತ್ತೆ, ಡಿಫ್ರೆಂಟ್ ಆಗಿ ಬರ್ತಾ ಇರುತ್ತೆ, ರೆಗ್ಯುಲರ್ ಬರ್ತಾ ಇರುತ್ತೆ. ಇದೆಲ್ಲ ಕಲರ್ಸ್ ಡಿಸೈನ್ಸ್ ಮಿಕ್ಸ್ ಬರುತ್ತೆ ನೋಡಿ. ಸೇಮ್ ಕಲರ್ ಬೇಕು ಅಂತ ಅಂದ್ರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಔಟ್ ಆಫ್ ಸ್ಟಾಕ್ ಆಗಿರ್ಬೋದು, ನಡೀತಾ ಇರುತ್ತೆ, ಬೇರೆ ಬೇರೆ ಇರುತ್ತೆ. ಇದು ನೋಡಿ, ಕಂಚ್ ಯೂಸ್ ಮಾಡ್ತೀರಾ ನೋಡಿ, ಕಂಚಿನ ತಟ್ಟೆ ತೂಕ ನೋಡಿ. ನೋಡಿ ಮ್ಯಾಮ್, ಇದು ಫಿಕ್ಸ್. ಆರೋಗ್ಯ ತೂಕ ನೋಡಿ.
ಫುಲ್ ಗೇಜ್ ಇದೆ, ಸಕ್ಕದಾಗಿದೆ. ಅದು ಡಿಸೈನರಿ ಐಟಮ್. ಇವಾಗಂತೂ ಇವಾಗ ಮತ್ತೆ ಟ್ರೆಂಡ್ ಸ್ಟಾರ್ಟ್ ಆಗಿದೆಯಲ್ಲ, ಹಳೇದೇನ್ ಯೂಸ್ ಮಾಡ್ತಾ ಇದ್ವಿ ಮತ್ತೆ ಮತ್ತೆ ಯೂಸ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ನೋಡಿ ನಮ್ಮ ಅಜ್ಜಿ ತಾತಂದಿರಿದ್ರಲ್ವಾ, ಆ ಟೈಮಲ್ಲಿ ಅವ್ರಿಗಿಂತ ಹಿಂದೆ ಟೈಮಲ್ಲಿ ಎಲ್ಲ ಇದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಆಂಟಿಕ್ ಪೀಸ್ ಗಳು ಮತ್ತೆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕಾಪರ್ ಅಲ್ಲಿ ನೀರ್ ಕುಡಿಬೇಕು ಅಂತ ಅಂದ್ಬಿಟ್ಟು ಕುಡಿತೀವಿ. ಐಟಮ್ಸ್ ಅಲ್ಲಿ ಏನು ಅಡಿಗೆ ಮಾಡ್ಬೇಕು ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಜೊತೆಗೆ ಬ್ರಾಸ್ ಏನಿದೆ ಕಂಚು, ಇದ್ರಲ್ಲಿ ತಿನ್ಬೇಕು ಅಂತ ಹೇಳಿ ಇವಾಗ ಮತ್ತೆ ಮತ್ತೆ ಎಲ್ಲ ಒಳ್ಳೇದು ತಂಪಿರುತ್ತೆ ಬಾಡಿಗೆ ಅಂತ ಹೇಳ್ಬಿಟ್ಟು ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಅಂತದ್ ಐಟಮ್ಸ್ ಎಲ್ಲ ಡಿಸೈನ್ರಿ, ಅದು ಒಳ್ಳೊಳ್ಳೆ ಕಲೆಕ್ಷನ್. ಇದು ಫ್ಲಾಸ್ಕ್ ಏನ್ ಹೇಳ್ತೀರಿ? ಇದು ಬಾಟ್ಲ ಫ್ಲಾಸ್ಕ್ ಏನು? ಬಾಕ್ಸ್. ಇದು ಊಟ ಟಿಫಿನ್. ಇದರಲ್ಲಿ ಸಾಂಬಾರ್, ರಸಂ, ಫ್ರೈಡ್ ರೈಸ್, ನೂಡಲ್ಸ್, ಬಿಸಿಬೇಳೆ ಬಾತ್ ಏನಾದ್ರೂ ಹಾಕಿ 6 to 8 hours ಪಕ್ಕ ಬಿಸಿ ಇರುತ್ತೆ ನೋಡಿ. ಈ ಫುಲ್ ಕೈ ಒಳಗೆ ಹೋಗುತ್ತೆ ಕ್ಲೀನ್ ಮಾಡಕ್ಕೆ. ಇದು ಯಾವ್ದ್ರಲ್ಲಿ ನಿಮ್ಗೆ ಕೈ ಹೋಗುತ್ತೆ ಹೇಳಿ? ದೊಡ್ಡ ಬಾಯಿ ಸಾಂಬಾರ್ ರಸಂ ಏನಾದಾಗೆ ಆಲ್ಮೋಸ್ಟ್ 6 to 8 hours ಬಿಸಿ ಇರುತ್ತೆ. ವಿಧ ವಿಧ ಕಲರ್ಸು, ಕಲರ್ಲೆಸ್, ಮ್ಯಾಟ್ ಬೇಕಾದ್ರೆ ಮ್ಯಾಟ್ ಸಿಗುತ್ತೆ, ಈ ತರ ಕಲರ್ಫುಲ್ ಬೇಕಾದ್ರೆ ಕಲರ್ಫುಲ್ ಸಿಗುತ್ತೆ. ಇದೆಲ್ಲ 6 to 8 hours ಬಿಸಿ ಇರುತ್ತೆ ನೋಡಿ. ಇದ್ರಲ್ಲಿ ದೊಡ್ಡ ಸೈಜ್ ಬೇಕಾದ್ರೆ ನೋಡಿ, ದೊಡ್ಡ ಸೈಜ್. ಇದ್ರಲ್ಲಿ ಸ್ವಲ್ಪ ಒಂದು ಎಕ್ಸ್ಟ್ರಾ ಏನೋ ಕೊಟ್ಟಿದ್ದಾರೆ ನೋಡಿ, ನಿಮ್ಗೊಂದು ಸ್ಪೂನ್ ಕೊಟ್ಟಿದ್ದಾರೆ. ಫೋಲ್ಡಬಲ್ ಸ್ಪೂನ್ ನೋಡಿ, ನೈಲ್ ಕಟರ್ ಏನು ಡಿಫ್ರೆಂಟ್ ಕೊಡ್ಲೇಬೇಕಲ್ಲಮ್ಮ. ಕಸ್ಟಮರ್ ಏನು ಡಿಫ್ರೆಂಟ್ ಬೇಕು ತಗೊಳ್ಳಿ, ಡಿಫ್ರೆಂಟ್ ನಿಮ್ಗೆ ನೋಡಿ. ಫೋಲ್ಡಬಲ್. ಇದನ್ನು ನಿಮ್ಗೆ ದೊಡ್ಡ ಬಾಯಿ ನೋಡಿ, ಇದರಲ್ಲಿ ಊಟ ತಗೊಂಡು ಹೋಗ್ಬೋದು. ಬಾಯಿ ದೊಡ್ಡದು, ಕ್ಲೀನ್ ಮಾಡಕ್ಕೆ ಈಸಿ. ಎಲ್ಲ 6 to 8 hours ಬಿಸಿ ಇರುತ್ತೆ ನಿಮ್ಗೆ. ಎಲ್ಲಿಂದ ತರಿಸ್ತೀರಾ ಇಷ್ಟೆಲ್ಲ ಡಿಫ್ರೆಂಟ್ ಐಟಮ್ಸ್? ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನೋಡಿ, ಎಲ್ಲ ನಿಮ್ ತರ ಕಸ್ಟಮರ್ ಹುಡ್ಕೊಂಡು ಬರೋರು. ನಾವ್ ಏನ್ ಮಾಡಕ್ ಆಗಲ್ಲ. ವಿ ಆರ್ ಹೆಲ್ಪ್ಲೆಸ್. ವಿ ಹ್ಯಾವ್ ಟು ಗೆಟ್ ಸ್ಪೆಷಲ್ ಥಿಂಗ್ಸ್. ಹೊಸದ್ ಕೊಡಿ, ಹೊಸ ಪ್ರಾಡಕ್ಟ್ಸ್ ಕೊಡಿ, ಹೊಸ ಪ್ರಾಡಕ್ಟ್ಸ್ ಕೊಡಿ. ಏನ್ ಅದೇ ಇರುತ್ತೆ. ಎವ್ರಿ ವೀಕ್ ನೀವು ಕೇಳ್ತಾರೆ ಎಲ್ಲಿಂದ ತರ್ಬೇಕು ಹೇಳಿ. ನಾನು ಸರಿ ಆನ್ಲೈನ್ ಅಲ್ಲಿ ಹುಡುಕ್ತಾ ಇರ್ತೀನಿ ಏನ್ ಡಿಫ್ರೆಂಟ್ ಥಿಂಗ್ಸ್ ಇದೆ ಏನ್. ಬಟ್ ಇಲ್ಲಿಗೆ ಬಂದ್ರೆ ಆನ್ಲೈನ್ ಗಿಂತ ಜಾಸ್ತಿ ಆಪ್ಷನ್ಸ್ ಕೊಡ್ತಾ ಇದೀರಲ್ಲ ನೀವು. ಇದು ಒಂದ್ ಬಾಟಲ್ ನೋಡಿ, ಟ್ರಾವೆಲಿಂಗ್ ಹೋಗ್ತೀರಾ ಅಂದ್ರೆ ನಿಮ್ ಲೆಕ್ಕದಲ್ಲಿ ಎಷ್ಟು ಗಂಟೆ ಬಿಸಿ ಇರುತ್ತೆ? ಮೋಸ್ಟ್ಲಿ ಬಾಟಲ್ಸ್ 4 hours 6 hours. ನಾನು ನಿಮ್ಗೆ ಚಾಲೆಂಜ್ ಹೇಳ್ತೀನಿ 30 hours. 30 hours 30 ಗಂಟೆ ಬಿಸಿ ಇರುತ್ತೆ ನೋಡಿ. ಬೆಲ್ಟ್ ಬೇಕಾದ ಬೆಲ್ಟ್, ಹ್ಯಾಂಡ್ ಬೇಕಾದ ಹ್ಯಾಂಡ್. ಇದು ನೋಡಿ, ಇದು ಟ್ರಾವೆಲಿಂಗ್ ಟೈಮ್ ಅಲ್ಲಿ ಯೂಸ್ ಆಗುತ್ತೆ. ಗ್ಲಾಸ್. ಇದು ಸ್ಟೈನ್ಲೆಸ್ ಸ್ಟೀಲ್, ಎಲ್ಲೂ ಪ್ಲಾಸ್ಟಿಕ್ ಇಲ್ಲ. ರೈಟ್. ಕೆಲವರಿಗೆ ಗ್ರೀನ್ ಟೀ, ಹರ್ಬ್ಸ್, ಬನ್ನಿ ಅದಕ್ಕೆ ಅದು ಕೊಡೋಣ. ಟೀ ಸ್ಟ್ರೈನರ್ ಜೊತೆಗೆ ಸೋರ್ಸ್ಬೋದು. ಕ್ಲೀನ್ ಮಾಡ್ಕೊಳ್ಳೋದು ಈಸಿ, ಕ್ಯಾರಿ ಮಾಡೋದು ಈಸಿ. ಪಕ್ಕ ಇರುತ್ತೆ 30 hours. ಒಂದೇ ಸಲ ಹಾಕಿ ಓಪನ್ ಮಾಡಲ್ಲ 30 ಗಂಟೆ ಪಕ್ಕ ಇರುತ್ತೆ. ಇದು ಡಿಫ್ರೆಂಟ್ ಪ್ರಾಡಕ್ಟ್. ಇದು ನಮ್ಮ ಅಂಗಡಿದು ಸ್ಪೆಷಲ್ ಪ್ರಾಡಕ್ಟ್ ಇದು. ಓಕೆ. ನೋಡಿ, ಈ ಸಾಂಬಾರ್ ಫ್ಲಾಸ್ಕ್ ಹೇಳಿದ್ರಲ್ಲ, ಇದೆಲ್ಲ ಕ್ಲೀನ್ ಮಾಡಕ್, ಬಾಟಲ್ಸ್ ಕ್ಲೀನ್ ಮಾಡಕ್ ಬಂದು ನಾನು ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ಐತೆ ನೋಡಿ. ಇದು ಬ್ರಷ್. ಇದು ನೋಡಿ, ನೀವು ಯಾವ್ದ್ರಲ್ಲಿ ಹಿಂಗೆ ಬೆರಳು ಹೋಗಲ್ಲ ಒಳಗೆ, ಕ್ಲೀನ್ ಮಾಡಕ್ ಆಗಲ್ಲ. ಇದು ಕ್ಲೀನ್ ಮಾಡಕ್ಕೆ. ಇದು ಇಲ್ಲಿ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡಕ್ಕೆ. ಯಾವ್ದಿರ್ಲಿ, ಇದಿರ್ಲಿ ಯಾವ್ದಾದ್ರು ಇರ್ಲಿ ನೋಡಿ. ಫುಲ್ ನಿಮ್ಗೆ ಎಂತ ಬಾಟ್ಲ್ ಇದ್ರೂ ಒಳಗೆ ಹೋಗುತ್ತೆ ನೋಡಿ, ಕ್ಲೀನ್ ಮಾಡಕ್ಕೆ. ಬೆರಳು ಹೋಗಲ್ಲ ಅದು.